ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರಕಲಗೂಡು 3 ಕ್ಷೇತ್ರವನ್ನು ಇವತ್ತು ಮುಗಿಸ್ತೇವೆ. ನಾಳೆ ಹಾಸನ ಆ ಕಡೆ ಎಲ್ಲ ಹೋಗ್ತೀವಿ, ಹಾಸನ, ಬೇಲೂರು ಎಲ್ಲ ಹೋಗ್ತೀವಿ. ಮುಗಿಸಿ ಸಂಪೂರ್ಣವಾಗಿ ವರದಿಯನ್ನು ತೆಗೆದುಕೊಂಡು ಹೋಗಿ ಕೊಡ್ತೀವಿ. ನಾಳೆ ಈ ಬರದ ಬಗ್ಗೆ, ಈ ಬರದಲ್ಲಿ ಇನ್ಶೂರೆನ್ಸ್ ಯಾವ ರೀತಿ ಇದೆ ಅದೆಲ್ಲವನ್ನು ನಿಮಗೆ ಸವಿಸ್ತಾರವಾಗಿ ಹೇಳ್ತೇನೆ. ನಾನು ಭಾಳ ಸಾರಿ ವಿಧಾನಸಭೆಯಲ್ಲಿ ಈ ರೈತರ ಪರವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಫಲ ಸಿಕ್ಕಿಲ್ಲ. ಆದ್ದರಿಂದ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಅದರ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೊಂಡು ಈಗ ರೈತರಿಗೆ ಬಂದಿರತಕ್ಕಂಥ ಸಂಕಷ್ಟಕ್ಕೆ ಪರಿಹಾರವನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಹಾರ ಕೊಡೋಕ್ಕಾಗದೇ ಇದ್ರೂ ಕೆಲವಷ್ಟು ಪರಿಹಾರವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟವನ್ನು ನಾನು ಯಾವ ಪೋರ್ಟ್ಫೋಲಿಯೋ ಬೇಡಿಕೆನೂ ನಾನು ಇಟ್ಟಿಲ್ಲ. ಯಾವುದನ್ನು ಕೊಡ್ತಾರೆ ಅದನ್ನು ನಿಭಾಯಿಸೋದು. ನಿರೀಕ್ಷೆ ಏನಿರಲ್ಲ. ಅವರು ಯಾರು, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಜಿಲ್ಲೆಯಲ್ಲಿ ಸಾಕಷ್ಟು ಕಾಡಾನೆ ಸಮಸ್ಯೆಗಳಿದೆ. ಈ ಭಾಗದಲ್ಲಿ ನಿಮಗೆ ಗೊತ್ತಿರುತ್ತೆ ಸರ್, ಮಲೆನಾಡು ಭಾಗದಲ್ಲಿ ಚಿಕ್ಕಮಗಳೂರು ಆಗಿರ್ಬೋದು, ಹಾಸನ, ಮಂಗಳೂರು ಈಗ ಆನೆ ಸಮಸ್ಯೆ ಬಹಳ ವರ್ಷಗಳಿಂದ ಇರ್ತಕ್ಕಂಥ ಒಂದು ಜೀವಂತವಾದಂಥ ಸಮಸ್ಯೆಯಾಗಿದೆ. ಇದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರನೂ ಕೈ ಜೋಡಿಸ್ಬೇಕು, ಕೇಂದ್ರ ಸರ್ಕಾರನೂ ಕೈ ಜೋಡಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ, ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಯಾವುದೇ ಕಾರಣದಿಂದಲೂ ಅದಕ್ಕೆ ಅಡ್ಡ ಬರದ ರೀತಿಯಲ್ಲಿ ಮತ್ತೆ ಯಾವೊಬ್ಬ ರೈತನು ಇದಕ್ಕೆ ತುತ್ತಾಗಬಾರ್ದು, ಸಾಯಬಾರ್ದು, ಮರಣ ಹೊಂದಬಾರ್ದು, ಆ ರೀತಿ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳ ಜವಾಬ್ದಾರಿ ಇದೆ. ಅದಕ್ಕೆ ಮುಂದಿನ ದಿವಸದಲ್ಲಿ ಒಂದು ಹೋರಾಟವನ್ನು ನಡೆಸೋಣ. ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರಕಲಗೂಡು 3 ಕ್ಷೇತ್ರವನ್ನು ಇವತ್ತು ಮುಗಿಸ್ತೇವೆ. ನಾಳೆ ಹಾಸನ ಆ ಕಡೆ ಎಲ್ಲ ಹೋಗ್ತೀವಿ, ಹಾಸನ, ಬೇಲೂರು ಎಲ್ಲ ಹೋಗ್ತೀವಿ. ಮುಗಿಸಿ ಸಂಪೂರ್ಣವಾಗಿ ವರದಿಯನ್ನು ತೆಗೆದುಕೊಂಡು ಹೋಗಿ ಕೊಡ್ತೀವಿ. ನಾಳೆ ಈ ಬರದ ಬಗ್ಗೆ, ಈ ಬರದಲ್ಲಿ ಇನ್ಶೂರೆನ್ಸ್ ಯಾವ ರೀತಿ ಇದೆ ಅದೆಲ್ಲವನ್ನು ನಿಮಗೆ ಸವಿಸ್ತಾರವಾಗಿ ಹೇಳ್ತೇನೆ. ನಾನು ಭಾಳ ಸಾರಿ ವಿಧಾನಸಭೆಯಲ್ಲಿ ಈ ರೈತರ ಪರವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಫಲ ಸಿಕ್ಕಿಲ್ಲ. ಆದ್ದರಿಂದ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಅದರ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೊಂಡು ಈಗ ರೈತರಿಗೆ ಬಂದಿರತಕ್ಕಂಥ ಸಂಕಷ್ಟಕ್ಕೆ ಪರಿಹಾರವನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಹಾರ ಕೊಡೋಕ್ಕಾಗದೇ ಇದ್ರೂ ಕೆಲವಷ್ಟು ಪರಿಹಾರವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟವನ್ನು ನಾನು ಯಾವ ಪೋರ್ಟ್ಫೋಲಿಯೋ ಬೇಡಿಕೆನೂ ನಾನು ಇಟ್ಟಿಲ್ಲ. ಯಾವುದನ್ನು ಕೊಡ್ತಾರೆ ಅದನ್ನು ನಿಭಾಯಿಸೋದು. ನಿರೀಕ್ಷೆ ಏನಿರಲ್ಲ. ಅವರು ಯಾರು, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಜಿಲ್ಲೆಯಲ್ಲಿ ಸಾಕಷ್ಟು ಕಾಡಾನೆ ಸಮಸ್ಯೆಗಳಿದೆ. ಈ ಭಾಗದಲ್ಲಿ ನಿಮಗೆ ಗೊತ್ತಿರುತ್ತೆ ಸರ್, ಮಲೆನಾಡು ಭಾಗದಲ್ಲಿ ಚಿಕ್ಕಮಗಳೂರು ಆಗಿರ್ಬೋದು, ಹಾಸನ, ಮಂಗಳೂರು ಈಗ ಆನೆ ಸಮಸ್ಯೆ ಬಹಳ ವರ್ಷಗಳಿಂದ ಇರ್ತಕ್ಕಂಥ ಒಂದು ಜೀವಂತವಾದಂಥ ಸಮಸ್ಯೆಯಾಗಿದೆ. ಇದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರನೂ ಕೈ ಜೋಡಿಸ್ಬೇಕು, ಕೇಂದ್ರ ಸರ್ಕಾರನೂ ಕೈ ಜೋಡಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ, ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಯಾವುದೇ ಕಾರಣದಿಂದಲೂ ಅದಕ್ಕೆ ಅಡ್ಡ ಬರದ ರೀತಿಯಲ್ಲಿ ಮತ್ತೆ ಯಾವೊಬ್ಬ ರೈತನು ಇದಕ್ಕೆ ತುತ್ತಾಗಬಾರ್ದು, ಸಾಯಬಾರ್ದು, ಮರಣ ಹೊಂದಬಾರ್ದು, ಆ ರೀತಿ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳ ಜವಾಬ್ದಾರಿ ಇದೆ. ಅದಕ್ಕೆ ಮುಂದಿನ ದಿವಸದಲ್ಲಿ ಒಂದು ಹೋರಾಟವನ್ನು ನಡೆಸೋಣ.